ಹೋಗಿ ಸರ್ ಸ್ವಲ್ಪ ಬಿಡು ಬರ್ತೀರಾ ಸರ್ ಸ್ವಲ್ಪ ಓಕೆ 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 ಒಂದು ನಿಮಿಷ ಹೇಳಿ ಎಲ್ಲ ಮುಂದೆ ನೋಡಿ ಅಲ್ಲ ಸರ್ 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 ನಿಮ್ಮ ಸಂಜೆಯಲ್ಲಿ ಇಲ್ಲಿ ಬಂದಿರುವಂತಹ ಹಿರಿಯರಿಗೂ ಕಿರಿಯರಿಗೂ ನಮಸ್ತೆ ತಿಳಿಸ್ತಾ, ಹಾಗೆ ಪ್ರೆಸ್ ಅಂಡ್ ಮೀಡಿಯಾ ನಿಮಗೂ ನಮಸ್ತೆ ತಿಳಿಸುತ್ತಾ, ನಮ್ಮ ಅಂಬಿಕಾ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ನಮ್ಮ ಅಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಸಂತೋಷ್ ಅಣ್ಣ, ನಂತರ ನಮಗೆ DOP ಅಂದರೆ ನಮ್ಮ MB ಹಳ್ಳಿಕಟ್ಟಿಯವರು ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ ನಮಗೆ. ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ AT ರವಿಶಂಕರ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಅದ್ದೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮ ಬ್ರದರ್ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ. ಇನ್ನು ಇವರು ಮಿಶಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತಗೊಂಡ್ಬರ್ತಾ ಇದ್ದೀವಿ. ನಂತರ ನಮ್ಮ ಅಮಿತ್ ಅವ್ರ ಬಗ್ಗೆ ಹೇಳೋಕೆ ಇಲ್ಲ, ತುಂಬಾ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾದ ನಟನೆ ಮಾಡ್ತಾರೆ. ಇನ್ನು ನಮ್ಮ ಸಿನಿಮಾದ ಇನ್ನೊಂದು ಮಟ್ಟದ ತುಂಬಾ ಅದ್ಭುತವಾದ ರೋಲ್ ಅಂದ್ರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ. ಇನ್ನು ನಮ್ಮ ಗೊತ್ತಿರ್ಬೇಕು ನಿಮ್ಗೆಲ್ಲ, ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ದೊಡ್ಡ ಪರಿಚಯ ಅವರು. ಅವ್ರ ಬಗ್ಗೆ ನಾನು ಇನ್ನೇ ಹೇಳಲಿಲ್ಲ. ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ ನ ಇಟ್ಕೊಂಡು ಮುನ್ನುಗ್ತಾ ಇದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಒಂದು 14 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಲವ್ ಇಸ್ ಲೈಫ್ ಅವ್ರು ಮಾಡ್ಬೇಕಂದ್ರೆ ತುಂಬಾ ಲಾಂಗ್ ಟೈಮ್ ಏನು ತಗೊಂಡಿಲ್ಲ. ಅನ್ಕೊಂಡಿದ್ದು 1 ತಿಂಗಳು, ಪ್ಲಾನ್ ಆಗಿದ್ದು 1 ತಿಂಗಳಲ್ಲಿ ಮುಗಿದಿದೆ. ಇನ್ನು ಶೂಟಿಂಗ್ ಪ್ರಾರಂಭವಾಗುವಂತದ್ದಿದೆ. ಕತೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಈ ಸಿನಿಮಾ ಮುಗಿದ ನಂತರ ಈ ಕತೆ ಬಗ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಿಮ್ಗೆ, ಮೀಡಿಯಾದವರಿಗೆ. 14 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಅಂದ್ರೆ, ನಾನು ಮೊದಲು ಒಂದು ಸೀರಿಯಲ್ ಅಲ್ಲಿ ಬಂದೆ. ನನ್ನ ಗುರುಗಳಾದಂತ ಅಶೋಕ್ ಕಶ್ಯಪ್ ಕ್ಯಾಮರಾಮ್ಯಾನ್, ಅವರ ಜೊತೆಗೆ ನಾನು ತುಂಬಾ ಸಿನಿಮಾಗಳು ಸೀರಿಯಲ್ಗಳು ಮಾಡ್ಕೊಂಡ್ ಬಂದೆ. ನಂತರ ಸಿನಿಮಾಗಳಲ್ಲಿ ಕಾರ್ಯಕ್ರಮ ನಾನು ಒಬ್ಬ ಲೈಟ್ ಮ್ಯಾನ್ ಆಗಿ ಒಂದು 5 ವರ್ಷ ಕೆಲಸ ಮಾಡಿದೆ ನಾನು ಲೈಟ್ ಮ್ಯಾನ್ ಆಗಿ. ನಂತರ ಮತ್ತೆ ಕ್ಯಾಮರಾಮನ್ ಅಸಿಸ್ಟೆಂಟ್ ಆಗಿ ಶೇಖರ್ ಚಂದ್ರ ಸರ್ ಆಗಿರ್ಬೋದು ಅಂಡ್ ಸುಂದರ ಸುವರ್ಣ ಆಗಿರ್ಬೋದು, ಇವರ ಜೊತೆ ಇನ್ನೂ ತುಂಬಾ ಜನ ಇದ್ದಾರೆ, ಅವ್ರದ್ದೆಲ್ಲ ಕೆಲಸ ಮಾಡ್ಕೊಂಡ್ ಬಂದೆ. ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲವೊಂದು ಭಾಗಗಳಲ್ಲಿ ಮಾಡ್ಕೊಂಡ್ ಬಂದೆ. ಈಗ ನಾನು ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಐರಾವತದಲ್ಲಿ ಕೆಲಸ ಮುಗಿಸಿದ್ ನಾನು. ಅದರಲ್ಲಿ ಶೇಖರ್ ಚಂದ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಮುಗಿಸಿದೆ. ಈಗ ನಿರ್ದೇಶಕನಾಗಿ ಇದು ಫಸ್ಟ್ ನನ್ನ ನಿರ್ದೇಶನ ಸಿನಿಮಾ ಇದು ಹೇಳ್ತಾ ನಾನು ಈ ಸಿನಿಮಾ ಇವತ್ತಿನ ಒಂದು ಟ್ರೆಂಡ್ಗೆ ಕ್ಯೂಟ್ ಲವ್ ಸ್ಟೋರಿ, ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ, ಬಟ್ ಇವತ್ತಿನ ಟ್ರೆಂಡ್ ಏನಿದೆ, ಒಂದು ಟ್ರೆಂಡ್ ಯಾವ ತರ ಒಂದು ಮುಂಗಾರು ಮಳೆ ಆಗ್ಲಿ ಒಂದು ಚೇಂಜಸ್ ಮಾಡ್ತು, ಮತ್ತೆ ಸಮಥಿಂಗ್ ಬೇರೆ ಬೇರೆ ಸಿನಿಮಾಗಳು ಏನೆಲ್ಲ ಬಂದ್ವು ಅಂಡ್ ಮೊಗ್ಗಿನ ಮನಸ್ಸು ಆಗಿರ್ಬೋದು ಸಮಥಿಂಗ್, ಹಾಗೆ ಆ ತರ ಒಂದು ಚೇಂಜಸ್, ಒಂದು ಕ್ಯೂಟ್ ಲವ್ ಸ್ಟೋರಿ ಪ್ಲಾನ್ ಮಾಡಿದೀವಿ. ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ, ಬಟ್ ಇದು ವೆರಿ ಡಿಫ್ರೆಂಟ್. ಇದು ನಾನು ಮಾಡಿ ಆದ ನಂತರ ನನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಸೊ ಇದು ಆ ಟೈಮಲ್ಲಿ ಮಾತಾಡಕ್ ಇಷ್ಟಪಡ್ತೀನಿ. ಇನ್ನು ನನ್ನ ಪರಿಚಯ ಆಗಿದೆ, ಇನ್ನು ನನ್ನ ನಿರ್ಮಾಪಕರ ಪರಿಚಯ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಶೂಟಿಂಗ್ ಶುರು ಬಂದ್ಬಿಟ್ಟು 9ನೇ ತಾರೀಕಿಂದ ಶೂಟಿಂಗ್ ಬಂದ್ಬಿಟ್ಟು ಶೃಂಗೇರಿಲಿ ಇರುತ್ತೆ, BGS ಕಾಲೇಜಲ್ಲಿ. 9ನೇ ತಾರೀಕು ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಅಂಡ್ ಒಂದು 2 months ಒಳಗೆ ಮುಗಿಸ್ತೀವಿ ಎಲ್ಲ ಶೂಟಿಂಗ್ ಮುಗಿಸಿ. ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನ್ ಮಾಡ್ಬೇಕು ಅದನ್ನ ಮಾಡಿ ನಿಮ್ಮ ಮುಖಾಂತರ ಮಾತಾಡಿ ಅದನ್ನ ತಿಳಿಸ್ತೀನಿ ನಿಮ್ಗೆ. ಧನ್ಯವಾದ. ನಮಸ್ತೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರೆಸ್ ಮೀಡಿಯಾದವರಿಗೆ ಹೃದಯಪೂರ್ವಕ ನನ್ನ ಒಂದು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹಿಂದೆ ಕನ್ನಡ ಚಿತ್ರರಂಗ ಬಹಳ ಇಷ್ಟಪಟ್ಟು ಫಿಲಮ್ ನೋಡ್ತಾ ಇದ್ದೆ. ಮೊದಲು ಆಸೆ ಇತ್ತು ನಾನೊಂದು ಫಿಲಮ್ ತೆಗಿಬೇಕು ಅಂತ. ಅಂದ್ರೆ
ಅದೊಂದು ಆಸೆಗೆ ನಮ್ಮ ಅಮ್ಮನಿಗೆ ಕೇಳ್ಕೊಂಡೆ, ಸರಿ ನೋಡಪ್ಪ ನೀನು ನಿನ್ನ ಕೈಲಿ ಆಗಿದ್ರೆ ಮಾಡು, ಇಲ್ಲಾಂದ್ರೆ ಹೋಗ್ಬೇಡ ಅಂತ ಹೇಳಿದ್ರು. ಅವ್ರ ಸಪೋರ್ಟು ನನಗೆ ಇದೆ. ಜೊತೆಗೆ ನನಗೆ ನಮ್ಮ ನಿರ್ದೇಶಕರು ಶಿವರಾಜ್ ಅವರು ಸಿಕ್ಕಿದ್ರು. ಸಿಕ್ಕಿದ ಮೇಲೆ ಸರಿ ಆಯ್ತು, ಕುತ್ಕೊಂಡು ಮಾತಾಡಿದ ನಂತರ ನನಗನ್ಸ್ತು ಬಹಳ ವರ್ಷದಿಂದ ಪಾಪ ಇವರು ಒಂದು ನಿರ್ದೇಶಕ ಆಗ್ಬೇಕು ಅನ್ನೋದೊಂದು ಹಂಬಲ್ ಮತ್ತೆ ಎಜುಕೇಶನ್ ನಾವು ನೋಡಿದೆ ಇವರಲ್ಲಿ. ಅದಕ್ಕೆ ಇವರು ಸ್ಟೋರಿ ಕೇಳಿದೆ. ನಾನು ಕೇಳಿದಾಗ ಬಹಳ ಇಷ್ಟ ಆಯ್ತು ನನಗೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಕತೆ ಮೂಡಿಸ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು ಸ್ಟೋರಿ ಕೇಳಿದಾಗ. ಪ್ರೀತಿಯ ಜೀವನ, ಲವ್ ಇಸ್ ಲೈಫ್, ಇದು ಬಹಳ ಟೈಟಲ್ ಬಹಳ ಅದ್ಭುತವಾಗಿದೆ. ನಮಗೂ ಬಹಳ ಖುಷಿ ಆಯ್ತು ಸ್ಟೋರಿ ಕೇಳಿ. ಇದನ್ನು ನಾವು ತೆರೆ ಮೇಲೆ ತರಬೇಕು ಅಂತ ಎಲ್ಲ ನಮ್ಮ ಟೆಕ್ನಿಕಲ್ ಟೀಮು, ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಹಪಾಠಿಗಳು ಬಹಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ನಮ್ಮ ಅಮ್ಮನ ಹತ್ರ ಹೇಳಿದಾಗ ಆಯ್ತು ಮಾಡು ಅನ್ನೋ ಒಂದು ಭರವಸೆ ಕೊಟ್ಟರು. ಈಗ ಮುಂದೆ ನಾನು ಅಂಬಿಕೆ ಕ್ರಿಯೇಷನ್ಸ್ ಅಂತ ನಾನೊಂದು ಸಂಸ್ಥೆಯನ್ನು ಮಾಡ್ಕೊಂಡು, ಇದು ನನ್ನ ಮೊದಲ ಚಿತ್ರ. ಇದಕ್ಕೆ ನಮ್ಮ ಟೀಮು ಏನಿದೆ ಇಲ್ಲಿ ಇರ್ತಕ್ಕಂಥವ್ರು, ದೇವಪ್ಪ ಆಗ್ಬೋದು, ನಮ್ಮ ನಿರ್ದೇಶಕರಾಗ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ ಆಗ್ಬೋದು, ಇವರೆಲ್ಲ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ನನಗೆ ಬಹಳ ಅನಿಸ್ತಾ ಇತ್ತು. ಸರಿ, ಇದನ್ನ ನಾನು ನನ್ನ ಒಂದು ಮೊಟ್ಟ ಮೊದಲ ಲವ್ ಇಸ್ ಲೈಫ್ ಫಿಲಮ್ ಅಲ್ಲಿ ಒಂದಷ್ಟು ಜನಕ್ಕೆ ಹೊಸ ಪ್ರತಿಭೆಯನ್ನ ಗುರುತಿಸ್ಕೊಂಡು ಒಂದು ಅವಕಾಶ ಸಿಕ್ಕಿತು. ನಾನೇ ಈಗ ಈ ಫಿಲಮ್ಗೆ ನಿರ್ಮಾಪಕನಾಗಿರೋದಕ್ಕೆ ಬಹಳ ಖುಷಿ. ಇಷ್ಟೇ ಅಂತ ನಿಮಗೆಲ್ಲ ಹೊಲಿಸ್ತಾ ಥ್ಯಾಂಕ್ ಯು. ನಮ್ಮ ಮನೆ ದೇವರಾದಂತಹ ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡಕ್ಕೆ ಇಷ್ಟಪಡ್ತೀನಿ. ಬಂದಿರತಕ್ಕಂಥ ಎಲ್ಲ ನನ್ನ ಫ್ರೆಂಡ್ಸು, ಮೇನ್ ನಮ್ಮ ಟೀಮು, ಮತ್ತು ಮೇನ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಮೀಡಿಯಾ ಪಾರ್ಟ್ನರ್ಸ್, ನೀವು ಇಲ್ಲದೇ ಇದ್ರೆ ಏನಿಲ್ಲ, ಎಲ್ರಿಗೂ ಗೊತ್ತಿರೋದು. ಸೊ ನೀವು ಬಂದಿರೋದು ನಾವು ತುಂಬ ಇಷ್ಟ ಆಯಿತು. ಸೊ ನನಗೆ ಮೆಜೆಸ್ಟಿಕ್ 2 ಮಾಡ್ತಾ ಇದ್ದಾಗಲೇ ಈ ಥರದೊಂದು ಸಿನಿಮಾ ಬಂದಿತ್ತು. ನಮ್ಮ ಗುರುಗಳಾದಂಥ ಶಿವರಾಜ್ ಸರ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಇದೆ. ಮತ್ತು ಅದೃಷ್ಟನೂ ಅನ್ಕೋತೀನಿ. ಒಬ್ಬ ಹೊಸ ಪ್ರತಿಭೆ ಬಂದು ಮಾಡ್ತಾ ಇರೋವಾಗ ಒಂದು ಸಿನಿಮಾ ಮುಗ್ಸೋಕೆ ಮುಂಚೆನೇ ಇನ್ನೊಂದು ಸಿನಿಮಾ ಸಿಕ್ಕಿರೋದು ಎಲ್ರಿಗೂ ಅವಕಾಶ ಸಿಗೋಲ್ಲ. ಏನೋ ದೇವ್ರು ನಮ್ಮಲ್ಲಿ ಸ್ವಲ್ಪ ದಯ ಮಾಡಿ ನಮ್ಗೆ ಇದರ ಒಂದು ಅವಕಾಶ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಸರ್. ಲೈಕ್ ಎಲ್ಲರೂ ಲವ್ ಮಾಡ್ತಾರೆ, ಇಲ್ಲಿರೋ ಎಲ್ಲರೂ ಲವ್ ಮಾಡಿರ್ತಾರೆ. ಅಫ್ಕೋರ್ಸ್ ಎಲ್ಲರದು ಒಂದೊಂದು ಲವ್ ಸ್ಟೋರಿ ಸಪರೇಟ್ ಆಗಿ ಇದ್ದೇ ಇರುತ್ತೆ. ಆದ್ರೆ ಈ ರೀತಿನೂ ಒಂದು ಲವ್ ಸ್ಟೋರಿ ಇರ್ಬೋದಾ? ಲೈಕ್ ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ ಎಲ್ಲರ ಲವ್ ಸ್ಟೋರಿಗಿಂತ ನಮ್ ಲವ್ ಸ್ಟೋರಿ ತುಂಬಾ ವಿಭಿನ್ನವಾಗಿರುತ್ತೆ. ಈ ರೀತಿನೂ ಒಂದು ಸ್ಟೋರಿ ಇರುತ್ತಾ ಅನ್ನೋದು ನೋಡಿದ್ರೇನೆ ನಿಮ್ಗೆ ಗೊತ್ತಾಗೋದು. ಯಾಕಂದ್ರೆ ವೆನ್ ಐ ಹರ್ಡ್ ಫಸ್ಟ್ ಟೈಮ್ ಐ ಫೆಲ್ಟ್ ದ ಸೇಮ್ ಥಿಂಗ್. ಹಿಂಗೂ ಲವ್ ಮಾಡ್ತಾರ ಜನ, ಅಂದ್ರೆ ಈ ತರನು ಇರುತ್ತಾ? ಅಂದ್ರೆ ಇಷ್ಟ ಆರ್ಥೋಡಾಕ್ಸ್ ಕಂಟ್ರಿ ನಮ್ದು, ಹಿಂಗೆ ಮತ್ತೆ ಅಟ್ ದ ಸೇಮ್ ಟೈಮ್ ಇಸ್ ಸೋ ಮಾಡರ್ನೈಸ್. ಸೊ ಅಂದ್ರೂ ಅದೆಲ್ಲದಕ್ಕೂ ಮೀರಿ ಈ ತರದೊಂದು ಕಲ್ಪನೆ ಬಂದಿರೋದು ನಮ್ ಶಿವರಾಜ್ ಸರ್ ಅವ್ರದ್ದು. ಮೇನ್ ಅವ್ರ ಸ್ಟೋರಿ ಲೈನ್ಗೆ ನಾನು ಫ್ಯಾನ್ ಸರ್. ಮತ್ ಮೇನ್ ನನ್ಗೆ ಈ ಮೂವಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಐ ಮೀನ್ ಎವ್ರಿ ಮೂವ್, ಎವ್ರಿಥಿಂಗ್ ಕೌಂಟ್ಸ್. ಸೊ ಹಿ ಹಸ್ ಡನ್ ವರ್ಕ್ಶಾಪ್ ಅಂಡ್ ಈಸ್ ಟೀಚಿಂಗ್ ಮಿ ಎವ್ರಿಥಿಂಗ್. ಎಲ್ಲಾನು ಹೇಳ್ಕೊಟ್ಟು ಹಿಂಗೆ ಬರ್ಬೇಕು, ಹಿಂಗೆ ಮಾಡ್ಬೇಕು. ಆಮೇಲೆ ಅದ್ರಲ್ಲಿ ನನ್ನ ಮ್ಯಾನರಿಸಮ್ಸ್ ಏನಿದೆಯೋ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮ್ಮ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹೊಸ ಪ್ರತಿಭೆಗಳನ್ನು ನಮ್ಮನ್ನು ಗುರುತಿಸಿ ನಮ್ಗೊಂದು ಅವಕಾಶ ಕೊಟ್ಟು ಚಿತ್ರರಂಗನ ಈ ತರ ಬೆಳೆಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ಅಂಡ್ MD ಹಳ್ಳಿಕಟ್ಟಿ ಸರ್ ಅವರು ನಮ್ಮ ಡೈರೆಕ್ಟರ್ ಸರ್ ಜೊತೆ ಇದ್ದು ಅವರು ನಮ್ಗೆ ಗೈಡೆನ್ಸ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಿಶೆಲ್, ಥ್ಯಾಂಕ್ ಯು ಫಾರ್ ಸರ್, ಥ್ಯಾಂಕ್ ಯು ಫಾರ್. ಇವರು ಅಷ್ಟೇ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಅಮಿತ್ ಸರ್ ಅವರು ಎಲ್ಲ ಬಂದು ನಮ್ಗೆ ಇನ್ನು ಬಲ ಆಡ್ ಮಾಡಿದ್ದಾರೆ. ಸೊ ದಟ್ಸ್ ಆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ನನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಪಾತ್ರ ಇದು ಈ ಕಾಲಕ್ಕೆ ತಕೊಂಡ್ ಬಂದ್ಬಿಡ್ತಾನೆ, ಹಿಂಗೆ ಇರ್ತಾನೆ.
So RCC posters and all that. We have a different country involved in this. So yeah, the storyline goes, it's very different, sir. ಅಲ್ಲಿ ಒಂಥರ ಎಲ್ಲ and there is one more shade also in this, so that he ಅವರೇ ಅವರೇ ಹೇಳ್ತಾರೆ. So ಆ ಪಾತ್ರ love boy, of course, love story. So that's the main thing. I can't reveal much. He told me not to reveal anything. ಸರ್, ಅದನ್ನ ಹೇಳಕ್ ಹೋದ್ರೆ ತುಂಬಾ ನೋವಾಗುತ್ತೆ. ಇವರು ಆಯ್ಕೆ ಮಾಡ್ಕೊಂತ ಪ್ರಶ್ನೆ ಇಲ್ಲ. ಹೀರೋಯಿಸಮ್ ಅಂತ ಹೋದ್ರೆ ನಿರ್ದೇಶಕರು ನಿಮಗೆ ಗೊತ್ತಿರ್ಬೇಕು, ಎಷ್ಟು ಓಡಾಡ್ತಾರೆ, ಎಲ್ಲಾ ಕಡೆ ಏನೆಲ್ಲ ಮಾಡ್ತಾರೆ, ಎಷ್ಟು ನರಕ ಅನುಭವಿಸ್ತಾರೆ ಅಂತ. ಆಲ್ಮೋಸ್ಟ್ ಎಲ್ಲಾ ನಿರ್ದೇಶಕರ ಬಗ್ಗೆ ಅದೇ ಬರೋದು. ಕೆಲವೊಂದು ಸಿಚುವೇಶನ್ ಹೇಗಿರುತ್ತಂದ್ರೆ, ನಾವು ಹೀಗೆ ಇರ್ಬೇಕು ಹೀರೋ ಅಂತ ಅನ್ಕೊಂಡಿರ್ತೀವಿ. ಈಗ ನಮಗೆ ಪ್ಯಾಟರ್ನ್ 6 feet ಹೈಟ್ ಇರ್ಬೇಕು, ಹೀರೋ ಸ್ಟಾರ್ ಆಗಿರ್ಬೇಕು, ಎಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ ಸರ್, ನಾನು ನಿರ್ದೇಶಕ, ಒಬ್ಬ ಸ್ಟಾರ್ ಮಾಡೋ ಶಕ್ತಿ ನನ್ನಲ್ಲಿದೆ. ಒಬ್ಬ ಸ್ಟಾರ್ ರೇಂಜಿಗೆ ನಾನು ಒಬ್ಬ ಹೊಸಬರ್ನಾಗ್ಲಿ ಸ್ಟಾರ್ ರೇಂಜ್ ಎತ್ಕೊಂಡು ಹೋಗೋ ಶಕ್ತಿ ನನ್ನಲ್ಲಿದೆ ಅನ್ನೋದು ಅವರು ಬರತ್ತಲ್ಲಿ ನೋಡಿದೆ. ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಶೆಲ್. ಸೊ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ. ಲವ್ ಇಸ್ ಲೈಫ್ ನಮ್ಮ ಚಿತ್ರದ ಟೈಟಲ್ ಒಂದು ಡಿಫ್ರೆಂಟ್ ಆಗಿರುವಂತ ಲವ್ ಸ್ಟೋರಿ. ನಮ್ಮ ಡೈರೆಕ್ಟರ್ ಶಿವರಾಜ್ ಸರ್ ತುಂಬಾ ಒಳ್ಳೇದಾಗಿ ಒಂದು ಸ್ಟೋರಿ ಬರೆದಿದ್ದಾರೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಸಂತೋಷ್ ಸರ್, ಅಂಬಿಕಾ ಕ್ರಿಯೇಷನ್ಸ್, ಆಮೇಲೆ DOP ಸರ್, ಮ್ಯೂಸಿಕ್ ಡೈರೆಕ್ಟರ್ ಭರತ್, ಎಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ವೆರಿ 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 ಹ್ಯಾಪಿ. ಅಂಡ್ ಸ್ಟೋರಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಅಂಡ್ ನನ್ನ ಕ್ಯಾರೆಕ್ಟರ್ ತುಂಬಾ ಒಂದು ಇಷ್ಟ ಆಗುವಂತ ಕ್ಯಾರೆಕ್ಟರ್. It's a traditional character with a like a modern girl with a traditional mindset. So it's a beautiful ನಾನು AT ರಮೇಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಸೊ ಈ ಸಿನಿಮಾಕ್ಕೆ ನಾನು ಒಂದು 5 ಸಾಂಗ್ಗಳನ್ನು ಕಂಪೋಸ್ ಮಾಡ್ತಾ ಇದ್ದೀನಿ, ಜೊತೆಗೆ ರೀರೆಕಾರ್ಡಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮೂಲ ಕಾರಣ ಜಿ ಶಿವರಾಜ್ ಅವರು. ಇದು ಶಿವರಾಜ್ ಮತ್ತೆ ಸಂತೋಷ್ ಕುಮಾರ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ಆಕ್ಚುಲಿ ಲೈಫ್ ಲವ್ ಇರಬೇಕು, ಲೈಫ್ ಇರಬೇಕು. ಸೊ ಆ ತರದ ಟೈಪ್ ಇಟ್ಕೊಂಡು ಅವ್ರು ನಿನ್ನೆ ತನ್ನ ಸ್ಟೋರಿ ಹೇಳಿದ್ರು. ಸೊ ಅವರು ಕೇಳಿದಾಗ ಅಷ್ಟೇ ಖುಷಿ ಆಯ್ತು. ಅದ್ರ ಜೊತೆ ನನ್ನ ಒಂದು ಆ ಎಲ್ಲ ಪಾತ್ರಗಳಿಗಿಂತ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇದೆ ಈ ಒಂದು ಪಾತ್ರದಲ್ಲಿ. ನನಗೂ ಕೂಡ ಹೊಸತನ, ಒಂದು ಹೊಸ ಚಾಲೆಂಜ್. ಯಾಕಂದ್ರೆ ಕಾಮಿಡಿ ಮಾಡ್ತಾ ಇದ್ದೆ, ಬಟ್ ಕಾಮಿಡಿ ಜೊತೆ ಇನ್ನೊಂದಷ್ಟು ವಿಷಯಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದೆಲ್ಲ ಒಂಥರ ವಸ್ತು ನನಗೆ. ಆಕ್ಚುಲಿ ಫಸ್ಟ್ ಟೈಮ್ ಈ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟರ್ ನೋಡಿದ್ಮೇಲೆ ನಿಮಗೂ ಕೂಡ ಆ ಒಂದು ಸಿನಿಮಾದಲ್ಲಿ ಆ ಒಂದು ಪಾತ್ರ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಸಿನಿಮಾ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಯಾಕಂದ್ರೆ ಸ್ಟೋರಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಕ್ಯಾರೆಕ್ಟರ್ ಏನು ಅಂತಂದ್ರೆ, ನಾನು ಮಿಶೆಲ್ ಅವ್ರದ್ದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿರೋದು ಈ ಮೂವಿಯಲ್ಲಿ. ಸೊ ಈ ಸ್ಟೋರಿ ನಿಜವಾಗ್ಲೂ ತುಂಬಾ ವೆಡ್ಡಿಂಗ್ ಆಗಿದೆ, ಎಲ್ಲರೂ ಇಷ್ಟಪಡ್ತೀರಾ. ಸೊ ಅಷ್ಟೇ ಹೇಳ್ಬೋದು ಇವಾಗ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಆಮೇಲೆ ಸೋಷಿಯಲ್ ಮೀಡಿಯಾದಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಬಂಡೆಕಾಳಮ್ಮ ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಲವ್ ಇಸ್ ಲೈಫ್ ಚಿತ್ರದ ಮುಹೂರ್ತ ನಡೀತು. ಚೊಚ್ಚಲ ನಿರ್ದೇಶನ ಶಿವರಾಜ್ ಸರ್ದು, ಅದೇ ರೀತಿ ಚೊಚ್ಚಲ ನಿರ್ಮಾಣ ಸಂತೋಷ್ ಅವ್ರದ್ದು. 2ನೇ ಬಾರಿ ನಾಯಕ ನಟನಾಗಿ ಮಾಡ್ತಿರೋರು ಮೆಜೆಸ್ಟಿಕ್ 2 ನಂತರ. ಆಮೇಲೆ ಹೀರೋಯಿನ್ ಅಷ್ಟೇ. ಆಮೇಲೆ ನನಗೆ ಈ ಸಿನಿಮಾ ಒದಗಿದ್ದು ಅಂತ ಅಂದ್ರೆ ನಮ್ಮ ಛಾಯಾಗ್ರಾಹಕರು MB ಹಳ್ಳಿಕಟ್ಟಿ. ಯಾಕಂದ್ರೆ ನಾನು ಯಾವತ್ತೂ ಅಷ್ಟೇ ಯಾರ ಕಡೆಯಿಂದ ರೆಫರೆನ್ಸ್ ಬರುತ್ತೆ ಅವ್ರನ್ನ ಹೇಳುವಂತ ಧರ್ಮ. ಯಾಕಂದ್ರೆ ಅವ್ರ ಕಡೆಯಿಂದ ಎಲ್ಲೋ ಒಂದಷ್ಟು ನಮ್ಗೆ ಅನ್ನ ಸಿಗುತ್ತೆ ಅನ್ನೋ ಥರದಲ್ಲಿ. ಯಾಕಂದ್ರೆ ಒಂದು ಇಂಡಸ್ಟ್ರಿ ಅಂದ್ಮೇಲೆ ಒಬ್ರಿಗೊಬ್ರು ಆಗ್ತಾ ಇರ್ಬೇಕು, ಒಬ್ರಿಗೊಬ್ರು ಸ್ನೇಹ ಅದಿದ್ರೇನೆ ಒಂದು ಬೆಳವಣಿಗೆ. ಆ ನಿಟ್ಟಿನಲ್ಲಿ ಇವರು ಭರತ್ ಅವರು ಹೇಳ್ದಂಗೆ
ಡೈರೆಕ್ಟರ್ ಲವ್ ಮಾಡಿಸ್ತಾರೆ ಅವ್ರನ್ನ, ನಾನು ಆ ಲವ್ ನ ಬ್ರೇಕಪ್ ಮಾಡಿಸೋದಕ್ಕೆ ಪ್ರಯತ್ನ ಪಡೋದು. ಅಂದ್ರೆ ಇದರಲ್ಲಿ ನೆಗೆಟಿವ್ ಶೇಡ್ ಪಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ಹಂಗೆ ಮೊನ್ನೆ ಡಿಸ್ಕಷನ್ ಮಾಡ್ತಿರುವಾಗ ಸರ್ ಹಂಗೆ ಒಂಚೂರು ಹೇಳ್ತಾ ಇದ್ರು, ಸರ್ ಈ ರೀತಿ ಇರುತ್ತೆ ನಿಮ್ ಇಂಟ್ರೊಡಕ್ಷನ್ ಈ ತರ ಬರುತ್ತೆ ಹಿಂಗೆ ಅಂತ. ಆಮೇಲೆ ಅದ್ರಲ್ಲಿ ನಾನು ಒಂದ್ ಹೇಳ್ದೆ, ಸರ್ ನಮ್ ತಂದೆದು ಒಂದು ಡೈಲಾಗ್ ಇತ್ತು, ಅದ್ರನ್ನ ಬೇರೆ ರೀತಿಯಲ್ಲಿ ಏನೋ ಒಂದ್ ಹೇಳೋಣ ಅನ್ನೋ ತರದಲ್ಲಿ ಅಲ್ಲೇ ಒಂಚೂರು ಸುಮ್ನೆ ಒಂದ್ ಚಿಕ್ಕ ಇನ್ಪುಟ್ ಕೊಟ್ಟೆ. ಅದು ಬಹಳ ಇಷ್ಟ ಆಯ್ತು ಸರ್ಗುನು. ಯಾಕಂದ್ರೆ ಇದು ಒಂದಲ್ಲ ಒಂದು ಸಿನಿಮಾ ಅಂದ್ರೇನೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಅವ್ರ ಅನಿಸಿಕೆಗೆ ನಾವು ಇನ್ನೂ ಒಂಚೂರು ಶಕ್ತಿ ತುಂಬಿ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು. ಯಾಕಂದ್ರೆ ಆ ಒಂದು ಸ್ಕ್ರಿಪ್ಟ್ ಅಂತ ಇರುವಾಗ ಆ ಸ್ಕ್ರಿಪ್ಟ್ ಪ್ರಕಾರವಾಗಿ ಹೋಗ್ಬೇಕು, ಅದ್ ಬಿಟ್ಟು ಹದಗೆಡಿಸ್ಬಾರ್ದು ಯಾರೇ ಒಬ್ಬ ಕಲಾವಿದರಾಗ್ಲಿ. ಅದರಿಂದ ಇನ್ನೂ ಒಂದಷ್ಟು ಬಲ ಕೊಡುವಷ್ಟು ಪ್ರಯತ್ನ ಮಾಡ್ಬೇಕು ಕಲಾವಿದರು. ಹಾಗಾಗಿ ಈ ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ದಿ ವಂಡರ್ಫುಲ್ ಅಮಿತ್ ಇದ್ದಾರೆ, ಕಾಮಿಡಿಯನ್. ಅವ್ರು ಆಕ್ಚುಲಿ ಅವ್ರು ಹೇಳಿದ್ರಲ್ಲ ಅವರು ಹೀರೋಯಿನ್ ಫ್ರೆಂಡು ಅಂತ, ಅದೇ ರೀತಿ ಅಮಿತ್ ಅವರ ಗರ್ಲ್ ಫ್ರೆಂಡ್ ಕೂಡ ಸಿನಿಮಾದಲ್ಲಿ ಅಂತ ಅನ್ಕೊಂಡಿದೀನಿ. ಪಕ್ಕದಲ್ಲೇ ಕೂತಿದ್ದಾರೆ ಅದಕ್ಕೆ. ಕರೆಕ್ಟ್. ಅಮಿತ್ ಅವರು ಕಥೆ ಚೆನ್ನಾಗಿದೆ ಆಕ್ಚುಲಿ. ಡೈರೆಕ್ಟರ್ ಹೇಳ್ದಂಗೆ ಒಂಥರ ಯೂನಿಕ್ ಆಗಿ ಲವ್ ಅಲ್ಲಿ ಬೇರೆ ರೀತಿ ಯಾವ ರೀತಿ, ಯಾಕಂದ್ರೆ ಎಲ್ಲಾ ಸಿನಿಮಾದಲ್ಲೂ ಒಂದು ಲವ್ ಸಬ್ಜೆಕ್ಟ್, ಒಂದು ವಿಲನ್ ಬರ್ತಾರೆ, ನೆಗೆಟಿವ್ ಅನ್ನೋ ತರ ಇರುತ್ತೆ. ಬಟ್ ಇದರಲ್ಲಿ ಒಂಥರ ವಿಶೇಷವಾಗಿದೆ. ಅದು ಒಂದು ಚಾಲೆಂಜಿಂಗ್ ನಿರ್ದೇಶಕರಿಗೆ, ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ. ಈಗ ಇನ್ನೂ ಖುಷಿ ಅಂದ್ರೆ ನಮ್ಮ ಇಂಡಸ್ಟ್ರಿ ಒಂಚೂರು ಎಲ್ಲೋ ಮಾರ್ಕ್ಸ್ ಹೋಗ್ತಿದ್ದ ಸಮಯದಲ್ಲಿ ಒಂದು 2 ಸಿನಿಮಾಗಳು ಒಂದು ಪುಷ್ಟಿ ಸಿಕ್ಕದಂಗೆ ಬಂತು. ಅದೇ ರೀತಿ ಹೊಸ ನಿರ್ಮಾಪಕರು ಪಾದಾರ್ಪಣೆ ಆಗ್ತಿದೆ ಚಿತ್ರರಂಗಕ್ಕೆ. ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ, ನಿರ್ದೇಶಕರನ್ನ ಬೆಳೆಸೋಣ. ಅದೇ ರೀತಿ ಕಲಾವಿದರ ಆಶೀರ್ವಾದನೂ ಕೂಡ, ನಿಮ್ಮಂತವ್ರ ಆಶೀರ್ವಾದ ಕಲಾವಿದರಿಗೂ ಸಿಗ್ಲಿ. ನಿಮ್ಮ ಮಾಧ್ಯಮ ಮಿತ್ರರು ಪ್ರತಿ ಸರಿ ಹೊಸ ಚಿತ್ರಕ್ಕೆ ಹೊಸಬರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಿದ್ದೀರಿ, ಅದೇ ರೀತಿ ಈ ಚಿತ್ರಕ್ಕೂ ನೀವು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು. ನಾನು ಎಂ ಬಿ ಹಳ್ಳಿಕಟ್ಟಿ ಅಂತ, ಈ ಚಿತ್ರದ ಛಾಯಾಗ್ರಾಹಕ ಅಂದ್ರೆ ಸಿನಿಮಾಟೋಗ್ರಾಫರ್. ನಾನು ಬೇಸಿಕಲಿ ಮರಾಠಿನಲ್ಲಿ ತುಂಬಾ ಬಿಸಿ ಇದ್ದೀನಿ, ಮರಾಠಿ ಅಂಡ್ ಹಿಂದಿ. ನನ್ನ ಸ್ನೇಹಿತರಾದ ಡೈರೆಕ್ಟರ್ ನಮ್ದು ಒಂದು 15 ವರ್ಷದಿಂದ ಪರಿಚಯ, ಸ್ನೇಹಿತರು ನಾವು. ಸೊ ಹಿಂಗೆ ಮಾಡೋಣ ಅಂತ ಒಂದು ಚರ್ಚೆಯಲ್ಲಿ ಕೂತಾಗ ಕೇಳಿದ್ರು ಈ ಸಿನಿಮಾ ಮಾಡೋಣ ಅಂತೇಳಿ. ಸರಿ ಆಯ್ತು ಸರ್ ಮಾಡೋಣ. ಕತೆ ಎಲ್ಲ ಹೇಳಿ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಸೊ ಇದೊಂದು ಒಳ್ಳೆ ಸಿನಿಮಾ ಆಗತ್ತೆ ಅಂತ ನಾನು ಪ್ಲಾನ್ ಮಾಡಿದ್ದೀನಿ.